ಅವನು ಜೋಗಿ ಹೇಳ್ತಾನೆ ಕಳ್ಳ ಪ್ರೇಮ ನಂದು ಮೀಟ್ರ್ ಇಲ್ಲ, ಅವ್ನು ದೊಡ್ಡ ಕಳ್ಳ ನನ್ನ ಮಗ. 2 ಮೀಟ್ರ್ ಇದೆ ಅವನಿಗೆ, ಒಂದಿದು ಇನ್ನೊಂದು. ಅದು ಅವನು ಗಂಡಸಾದ್ರೆ ಅವ್ನು ಡೈರೆಕ್ಟ್ರ್ ಆದರೆ ನನ್ನ ಮುಂದೆ ನಿಂತ್ಕೊ ಅಂತೇಳಿ ಅವನೇ ಅಲ್ಲೇ ನಾನು ಹೋಗ್ತೀನಿ ದಮ್ಮಿದೆ ನಾನು ಕರಿ ಕೇಳಿ ಫೋನೇ ತೆಗಿಯಲ್ವಲ್ರಿ. ತಿರ್ಗಾ ಏನು ಚಾ ತತ್ರ ಹೇಳ್ಕೊತಾರೆ. ಒಬ್ಬ ಉಳ್ಕೊಂಡು ಬಾಲ್ರಾಜು ಸೋತ ಕರಿಯ ಪಿಕ್ಚರ್ ಮಾಡಿ ಎಕ್ಸ್ಕ್ಯೂಸ್ ಮೀ ಪಾಪ ಅವನು ಹೊಂಟೋದ. ಆಮೇಲೆ ಮಾಡಿದ ಪಿಕ್ಚರು ಜೋಗಿ ಜವಂತ ಮುಂತಾಯಪ್ಪ ಪಡಿಯರು, ಅವನು ಮನೆ ಕಳಿಸ್ಬಿಟ್ಟ. ಹಾಂ, ತಿರ್ಗಾ ನಾನು ಬದ್ದ, ಇನ್ನೊಬ್ಬ ಮೊನ್ನೆ ಬಂದ ಪಾಪ ಒಳ್ಳೆಯವನು ಅಂದರೆ ಒಳ್ಳೆ ದೇವರಂತ ಬಂತ ಪಡಿಯರು. ಎಂಟೇದು ಗೊತ್ತು, ಸುದೀಪ್ ಅಣ್ಣ ಹಾಕೊಂಡು ಶಿವಣ್ಣನ ಇಬ್ಬರು ತೆಗ್ದ, ದೇಶವೇ ಬಿಟ್ಬಿಟ್ಟ. ಏನ್ರಿ ಕದ್ದಿ ಪಿಕ್ಚರ್ ಮಾಡಿ ಅಯ್ಯೋ ಮನವ್ರಿಗೆ ಈ ದೇಶನೇ ಬೆಂಗಳೂರೇ ಬಿಡ್ಸ್ಬಿಟ್ಟ. ಅವನೊಬ್ಬ ನಾನು ಗಂಡಸು, ನಾನು ಡೈರೆಕ್ಟ್ರು, ನಾಚಿಕೆ ಮಾನ ಮರ್ಯಾದಿಲ್ವೇನೆ ನಿನಗೆ? ಹಾಂ, ಇದ್ದು ಬರಲ್ಲ ಹೋಗಿ ಹಳ್ಳಿಲಿ ಕಡಲೆಕಾಯೋ ತಪ್ಪೇನ ಎಸ್ಕೊಂಡು ಮಾರ್ಕೊಂಡು ಬೆಣ್ಣೆ ಮಾರ್ಕೊಂಡಿರು, ಊಟ ಕೊಡ್ತಾನೆ ದೇವರು. ಹಿಂಗೆಲ್ಲ ದುಡ್ಡು ಮಾಡಿ ಏನು ಉಪಯೋಗ ಆಗಲ್ಲ. ನನ್ನಂಥವ್ರು ಉಡ್ತಾನೇ ಇರ್ತಾರೆ. ಸತ್ಯ 1000 ಜನ ಸುಳ್ಳು ಹೇಳಿದ್ರೆ ಒಬ್ಬ ಒಳ್ಳೆಯವ್ರು ಉಡ್ತಾನೆ ಇರ್ತಾನೆ. ರಾವಣ 5 ಜನ ಇರ್ತಾರೆ, ರಾಮ ಉಡ್ತಾನೆ ಇರ್ತಾನೆ. ಈ ಭೂಮಿ ಇರೋ ಗಂಟ ನೋಡಿ ಕೇಳಿ ನಮ್ಮೀರೋ ಏನು ಸ್ವಾಮಿ ಇದು ಅನ್ಯಾಯ? 120 ಕೋಟಿ ಅಂತೆ ಪಾಪ. ದಿಟನ ಸುಳ್ಳು. ಅವನು ಕರ್ನಾಟಕ ಹೀರೋ, ಒಳ್ಳೆ ಹೀರೋ, ಒಳ್ಳೆ ಆಕ್ಟ್ ಮಾಡ್ತಾನೆ. ಅವನಿಗೆ ಇಲ್ಲಿ ಬೆನ್ನಿಗೆ ಔಷಧಿ ತಗೊಂಡು, ಇಲ್ಲಿ ಬೆನ್ನಿಗೆ ಔಷಧಿ ತಗೊಂಡು ಒಂದ್ಸರಿ ಸಣ್ಣ ಆಗಬೇಕು, ಒಂದ್ಸರಿ ದಪ್ಪ ಆಗಬೇಕು, ಒಂದ್ಸರಿ ತಿರುಗಿಸ್ಬೇಕು, ಒಂದ್ಸರಿ ಹಂಗೆ ತಿರುಗಿಸ್ಬೇಕು ಅಂದ್ಬಿಟ್ಟು 5 ವರ್ಷ ಆಯಿತು ಪಿಕ್ಚರ್ ರೆಡಿ ಆಯ್ತು. ಆ ಡೇಟ್ ಹಾಕ್ತಾನೆ ಅವನೇ 100 ಕೋಟಿ ಅಂತ. ಏನು ಸ್ವಾಮಿ 100 ಕೋಟಿ? ಪಾಪ ಆ ಮುಖಕ್ಕೆ ಎಲ್ಲಿ ಸ್ವಾಮಿ ಬರ್ತದೆ 100 ಕೋಟಿ? ಎಲ್ರಿ ಬರ್ತದೆ? ಆಂಜನೇಯ ಇದ್ದಂಗೆ ಅವನೇ ನಮ್ಮ ಕನ್ನಡಕ್ಕೆ ಹೀರೋ. ಯಾಕೆಂದರೆ ಅವ್ರ ಮಾವ ಅವ್ರಿಗೆ ಹೆಸರಿದೆ, ಅರ್ಜುನ್ ಜನ್ಯ ಹೆಸರಿದೆ, ಅವ್ರ ತಾತ ಹೆಸರಿದೆ. ಓಕೆ, ಬಾಂಬೆಗಿರೋನಾ? ಬಾಂಬೆ ಎಂತೆಂಥವ್ರು ಇದ್ದಾರೆ ರೀ ಅಂತ. ಸಲ್ಮಾನ್ ಖಾನ್ ಅನ್ನೋನಿಗೆ ಇನ್ನು ಇವ್ರನ್ನ ಕೇಳ್ತಾರೆ ಎಲ್ಲ ಪ್ಯಾನ್ ಇಂಡಿಯಾ, ಜೀನ್ ಇಂಡಿಯಾ. ಅವನು ಯಾರೋ ಮನೆ ಮುಳುಗಿ ಆ ಕೇವನ್ನ ಯಾವಾಗ ಊರು ಬಿಡ್ತಾನೆ ಗೊತ್ತಿಲ್ಲ. ಎನಿ ಟೈಮ್ ನನಗೆ ಗೊತ್ತಿಲ್ಲ. ಯಾಕೆ ಜನಗಳ ದುಡ್ಡು ಕೇವೇನ ಪ್ರೊಡಕ್ಷನ್ನು ಜನಗಳ ದುಡ್ಡು. ಅಯ್ಯೋ ಸುಪ್ರೀತ್ ಆಟ ಆಡ್ತಾವನೆ. ನನ್ನ ಭರ್ಜರಿ ಪಿಕ್ಚರ್ ತಗೊಂಡು 10 ಕೂತಿದ್ದ ಸರ್ ನಮ್ಮ ಆಫೀಸಲ್ಲಿ. 15 ಕೋಟಿ ತೊಗೊಂಡಿದ್ದ ಪಿಕ್ಚರು. 15 ಕೋಟಿ ಕೊಟ್ಟ, 3 ಕೋಟಿ ಇಕ್ಕಪ್ಪ ಅಂದೆ. ಇಲ್ಲ ಸರ್, ತುಮಕೂರು ಗಣೇಶ್ ಅನ್ನೋನು ಕೊಡಪ್ಪ ಲೆಟ್ರಿ ಕೊಡ್ಸಪ್ಪ. ಬಾಸ ಸತ್ತಾಗವನೆ, ಅವನೊಬ್ಬ ದೊಡ್ಡ ಕಳ್ಳ. ಇಲ್ಲಿ ನಮ್ಮ ಗುರುಗಳು ನಮ್ಮ ಸಾಕವನೆ ದೊಡ್ಡ ಕಳ್ಳ. ಅವನು ಇಲ್ಲ, ಅವನು ಹೊಂಟೋದ. ಏನು ಸರ್ ಗೊತ್ತಲ್ಲ ನಿಮ್ಗೆ ವೆಂಕಟೇಶ್? ಹಾಂ, ಸತ್ತೋದ ಪಾಪ. ಏನು ಮಾಡ್ತೀರ? ಲಾಸ್ಟ್ಗೆ ಹೆಣ ಕರ್ಕೊಂಡ್ಬೇಕು ಅಂದರೆ ದುಡ್ಡಿಲ್ಲ ಸರ್. 24 ಲಕ್ಷ ಕಟ್ಟಬೇಕು ಬಾಸನಿಗೆ, ಹೆಣ ಕೊಡಲ್ಲ ಅಂತಾರೆ. ನಾನು ಹೋಗಿ ಒಬ್ಬ ಲಾಯರ್ ಹತ್ರ ಅವನ ಆಫೀಸು ಬರ್ಕೊಬಿಟ್ಟು ಅವ್ರ ಮಕ್ಳ ಕೈಲಿ ದುಡ್ಡು ತೊಗೊಂಬಂದು ಹಾಸ್ಪಿಟ್ಲ ಕಟ್ಟಿ ಹೆಣ ಎತ್ಕೊಂಡ್ಬಂದೆ. ಅತ್ತೆ ಮಾಡಬೇಡ್ರು, ಮೋಸ ಮಾಡಿದ್ರೆ ಹಿಂದೆನೇ ದೇವ್ರು ಇರ್ತಾರೆ, ಹೊಡಿತಾನೆ ಅಂತ ಹೇಳೋದು. ಹಿಂದೆನೇ ದೇವ್ರು ಇರ್ತಾನೆ ಸಹ, ಹೊಡಿತಾನೆ. ಅದು ನೆನ್ಸ್ಕೊಳ್ಳಲ್ಲ. ಇವತ್ತು ಬಿರಿಯಾನಿ ತಿನ್ಬಿಡ್ಬೋದು ಸರ್. ಯಾವತ್ತು ದೇವ್ರು ಕೊಟ್ಟಿರೋದು ಅನ್ನ ಸಾಂಬಾರು. ಬಿರಿಯಾನಿ ಯಾವತ್ತೋ ಒಂದಿನ, ಉಗಾದಿ ಯಾವತ್ತೋ ಒಂದಿನ, ರಂಜಾನ್ ಯಾವತ್ತೋ ಒಂದಿನ, ದಿನ ಬರಲ್ಲ ಅಲ್ವಾ ಸ್ವಾಮಿ? ದಿನ ತಿಥಿ ಮಾಡ್ತೀವಿ ಏನ್ರಿ? ವರ್ಷಕ್ಕೊಂದ್ಸತಿ ದಿನ ದುಡ್ಡು ನಿಮ್ಮ ಹತ್ರ ಇದ್ರೂ ಮಾಡಲ್ಲ. ಅಯ್ಯೋ ವೇಸ್ಟ್ ಆಗುತ್ತೆ ಸುಮ್ಮನೆರಪ್ಪ, ಅಪ್ಪನಿಗೊಂದ್ಸತಿ ಮಾಡೋಣ ಅಂತೀವಿ ಅಲ್ವಾ? ದಿನ ಸ್ವೀಟ್ ತಿನ್ಬೇಕಾಗತ್ತಾ? ಊಟ ಆದಮೇಲೆ ಸ್ವೀಟ್ ತಿನ್ನಬೇಕು ಅಂದ್ಕೊಂಡಿರೋದು ಮೈಂಡು ಚೆನ್ನಾಗಿ ಓಡಲಿ ಅಂತ. ಯಾಕೆ ದೊಡ್ಡವ್ರು ಹೇಳಿರೋದು? ಖಾರ ತಿಂದಮೇಲೆ ಸ್ವೀಟ್ ತಿಂದು ನೆಮ್ಮದಿಗೆ ಅರ್ಧ ಗಂಟೆ ಮಲಗಿದ್ದು ಎದ್ದೋಳಿ ಪ್ರೆಸ್ ಆಗುತ್ತೆ ಅಂತ ಭಗವಂತ ಹೇಳಿರೋದು.
ನಾನಲ್ಲ. ಅದಕ್ಕೆ ಊಟ ಆದಮೇಲೆ ಸ್ವೀಟ್ ಕೊಡೋದು. ಏನ್ರಿ ನಿಮ್ಗೆಲ್ಲ ಗೊತ್ತು, ನಿಮ್ಮ ಮಹಾ ಕಲಾಗಾರ. ಹಾಂ ಬಾ ಅವರೆಲ್ಲ ಈಗಿಂದ ಇರೋದು ಅವರು. ಅಲ್ಲ ಪಾಪ ಪ್ರೆಸ್ ಅವರೆಲ್ಲ ಇವಾಗ ಬಂದಿದ್ದೀರಾ ನೀವಲ್ಲ. ನಾವೆಲ್ಲ ನಾನು ಬಾಂಬೆ ಶೂಟಿಂಗ್ ಮಾಡಬೇಕಾದ್ರೆ ಪ್ರೆಸ್ ಅವ್ರಿಗೆ ನಾನು ಫ್ಲೈಟೇ ಕರ್ಕೊಂಡೋಗಿದ್ದೆ. ನಿಮ್ಗೆ ಗೊತ್ತಿಲ್ಲ ಎಂಟೇಜ್ ಗೊತ್ತು. ಪಾಪ ನೀವೆಲ್ಲ ಮಕ್ಳುಗಳು ಬಂದಿದ್ದೀರಾ, ನೀವು ಯಾರು ಇರಲಿಲ್ಲ, ಫ್ಲೈಟೇ ಕರ್ಕೊಂಡೋಗಿದ್ದೆ. ಅವೆಲ್ಲ ನಾನು ಮಾಡಿರೋ ವ್ಯಕ್ತಿ. ಈಗೇನೋ ಈ ನಾಯಿಗಳು ಸಾಕಿ, ದೊಡ್ಡ ದೊಡ್ಡ ನಾಯಿಗಳು ಸಾಕಿ ನಮಗೆ ಕಚ್ಬಿಡ್ತು. ಅವ್ರು ಒಳ್ಳೇದು ಮಾಡಲಿ, ನಾನು ಕೇಳ್ಕೊತೀನಿ. ನನಗೆ ವಾಸ ಮಾಡ್ಕೊಳ್ಳೋದು ನನಗೆ ಗೊತ್ತು.